ಚಾನಲ್ಗೆ ಸ್ವಾಗತ. ಇಂದು ನಾನು ನಿಮಗೆ ಮಕ್ಕಳಿಗೂ ದೊಡ್ಡರಿಗೂ ತುಂಬ ಇಷ್ಟವಾಗುವ ಬಣ್ಣದ ಕಲರ್ಫುಲ್ ಇಡ್ಲಿ ಮಾಡೋ ವಿಧಾನ ತೋರಿಸ್ತೀನಿ. ಸಾಧಾರಣ ಇಡ್ಲಿಗಿಂತ ಈ ಇಡ್ಲಿ ಕಲರ್ಫುಲ್ಲು ತಿನ್ನೋದಕ್ಕೆ ತುಂಬ ಸಾಫ್ಟು, ನೋಡೋಕ್ಕೆ ತುಂಬ ಆಕರ್ಷಕ. ಇಲ್ಲಿ ನಾನು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಬಳಸ್ತಿಲ್ಲ. ಪಾಲಕ್ ಕ್ಯಾರೆಟ್ ಬಳಸ್ಕೊಂಡು ನೈಸರ್ಗಿಕ ಪದಾರ್ಥಗಳಿಂದ ಬಣ್ಣ ಕಲರ್ಫುಲ್ ಬರೋ ಹಾಗೆ ಮಾಡ್ತಾಯಿದ್ದೀನಿ. ಮಕ್ಕಳು ಇಡ್ಲಿ ತಿನ್ನೋದಿಲ್ಲ ಅಂತ ಹೇಳ್ತಾರೆ. ಅವರಿಗೆ ಇಡ್ಲಿ ಕೊಟ್ಟರೆ ಖಂಡಿತ ಖುಷಿಯಾಗಿ ತಿಂತಾರೆ. ಲಂಚ್ ಬಾಕ್ಸ್ಗೆ, ಬೆಳಗಿನ ಉಪಹಾರಕ್ಕೆ ಆರೋಗ್ಯಕರ ಉಪಹಾರ. ಇದು ಟೇಸ್ಟಿ ರೆಸಿಪಿ. ಇದು ಈ ಕಲರ್ಫುಲ್ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಒಂದು ಮುಕ್ಕಾಲು ಲೋಟದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನು ತೊಳ್ಕೊಂಡು ನಾನು ನೆನೆಯೋಕ್ಕೆ ಇಟ್ಬಿಟ್ಟು ಒಂದು ಓವರ್ ನೈಟೇ ನಾನು ಇದನ್ನು ನೆನೆಸಿ ಇಡ್ತಾಯಿದ್ದೀನಿ. ಇದು ಉದ್ದಿನಬೇಳೆನ ನಾನು ಇಲ್ಲಿ ಅಕ್ಕಿ ಬಳಸ್ತಾ ಇಲ್ಲ, ಬರೀ ರವೆಯಲ್ಲಿ ಬಳಸಿ ಮಾಡ್ತಾ ಇರೋದು. ಈಗ ಉದ್ದಿನಬೇಳೆ ಹಿಂಗೆ ತೊಳೆದು ನೆನೆಸಿ ಇಟ್ಟಿದ್ದೀನಿ. ಈಗ ರುಬ್ಕೊಂಬಿಡೋಣ. ಇದು ರುಬ್ಕೊಂಡು ರಾತ್ರಿನೇ ಓವರ್ ನೈಟೇ ಒಂದು 2-3 ಅವರ್ಸ್ ನೆನೆಸಿದ್ರೆ ಸಾಕು. ಇದು ಉದ್ದಿನಬೇಳೆ, ಇದು ನೆನೆಸಿದ್ದನ್ನು ನಾನು ಹೀಗೆ ರುಬ್ತಾಯಿದ್ದೀನಿ. ರುಬ್ಬಿಟ್ಟು ನೆಕ್ಸ್ಟ್ ನಾನು ಇದಕ್ಕೆ ನೈಸಾಗಿ ರುಬ್ಬಾಗಿದ ತಕ್ಷಣ ನಾನು ಇದನ್ನು ಪೇಸ್ಟ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡಿ, ಈ ಥರ ನೈಸಾಗಿ ರುಬ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಈಗ ನೋಡಿ, ಇಲ್ಲಿ ನಾನು ಒಂದು ಉಪ್ಮಾ ಅಂದರೆ ಬೆಂಗಳೂರು ರವೆ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಒಂದು ದೊಡ್ಡ ಲೋಟದಷ್ಟು, ಒಂದೂವರೆ ಲೋಟದಷ್ಟು ರವೆ ತೊಗೊಂಡಿದ್ದೀನಿ. ರವೆ ತೊಗೊಂಡು ಇದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ಹಾಕ್ಕೊಂಡು ನಾನು ನೆಕ್ಸ್ಟು ಉದ್ದಿನಬೇಳೆ ಎಲ್ಲ ನೆನೆಸಿಟ್ಕೊಂಡಿದ್ದೀನಲ್ಲ, ಅದನ್ನು ನಾನು ಇದಕ್ಕೆ ರವೆಗೇ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಗಟ್ಟಿಗೆ ನಾವು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು, ಉದ್ದಿನಬೇಳೆ ರುಬ್ಬಿರ್ತೀವಲ್ಲ ಅದ್ರ ಜೊತೆಗೆ ಮಿಕ್ಸಿ ಜಾರಲ್ಲಿರೋ ನೀರು ಸೇರಿಸ್ಕೊಂಡು ನಾವು ಇದಕ್ಕೆ ಕಲಸಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಗಟ್ಟಿಗೆ ಕಲಸಿ ಇಟ್ಬಿಡೋಣ. ಓವರ್ ನೈಟೇ ಕಲಸಿ ಇಟ್ಬಿಡಬೇಕು, ಜಾಸ್ತಿ ನೀರು ಹಾಕೋದು ಬೇಡ. ಬೆಳಗ್ಗೆ ಬೇಕಾದ್ರೆ ನಾವು ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು ಹದ ಮಾಡ್ಕೊಳ್ಳೋಣ. ಈಗ ನೆನೆಸಿಟ್ಟಿದ್ದೀನಿ. ಮತ್ತೆ ಈಗ ನಾನು ಬೆಳಿಗ್ಗೆ ಇದು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. 1 ಕಟ್ಟಷ್ಟು ಪಾಲಕ್ ಸೊಪ್ಪು ತೊಳೆದು ಹಿಂಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಡ್ರೈ ಆಗಿ ಎಣ್ಣೆಯಲ್ಲಿ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನಾನು ಇದು ಮಾಡಿಕೊಂಡು ಬಾಡಿಸ್ಕೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಇದು ಮಿಕ್ಸಿ ಜಾರ್ಗೆ ಹಾಕಿ ತಣ್ಣಗಾದ ನಂತರ ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಅದು ಒಳ್ಳೆ ಗ್ರೀನ್ ಕಲರ್ ರೆಡಿ ಆಯಿತು. ನೋಡಿ, ಈ ಥರ ಪಾಲಕ್ ಸೊಪ್ಪು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಪಾಲಕ್ ಸೊಪ್ಪಿನ ಮಿಶ್ರಣನ ನೋಡಿ ಹಿಂಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ನಾನು ನೆಕ್ಸ್ಟು ಇನ್ನೊಂದು ಕಲರ್ಫುಲ್ಲಾಗಿ ಬರೋಕ್ಕೆ ಕ್ಯಾರೆಟ್ನ ತೊಗೊಂಡಿದ್ದೀನಿ. 2 ಕ್ಯಾರೆಟ್ ತೊಗೊಂಡಿದ್ದೀನಿ. 2 ಕ್ಯಾರೆಟ್ ತೊಗೊಂಡು ತುರಿದು ಇಟ್ಕೊಂಡು ಇದನ್ನು ಸಹ ಮಿಕ್ಸಿಗೆ ಜಾರ್ಗೆ ಹಾಕ್ಕೊಂಡು ಎಲ್ಲ ಆದಷ್ಟು ನೀರು ಹಾಕ್ದಂಗೆ ನಾವು ಇದು ಮಾಡ್ಕೋಬೇಕಾಗತ್ತೆ, ರುಬ್ಕೋಬೇಕಾಗತ್ತೆ. ನೋಡಿ, ಹಿಂಗೆಲ್ಲ ಹಾಕ್ಕೊಂಡು ಕ್ಯಾರೆಟ್ನ 2 ತೊಗೊಂಡಿದ್ದೀನಿ ನಾನು. ತುರಿದ್ಬಿಟ್ಟು ಇಟ್ಕೋಬೇಕೆಲ್ಲ, ತೊಳೆದು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಹಿಂಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೈಸ್ ಮಾಡಿ, ನೀರು ಹಾಕ್ಕೋಬಾರ್ದು, ಯಾವುದಕ್ಕೂ ನೀರಿನ ಅಂಶ ಇರಬಾರ್ದು. ಇದನ್ನು ಸಹ ನೋಡಿ, ಇದು ಒಂದು ಕಲರ್ ಆಯಿತು, ಗ್ರೀನ್ ಕಲರ್ ಆಯಿತು ಮತ್ತು ಕೇಸರಿ ಕಲರ್ ಆಯಿತು. ಈಗ ಉಳಿದಿದ್ದನ್ನು ಈಗ ಹಿಟ್ಟು ನೋಡೋಣ. ಈಗ ಯಾವ ಥರ ಉದುಗ್ ಬಂದಿದೆ ಅಂತ. ಉದುಗ್ ಬಂದಿದೆ. ಈಗ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇರೋದನ್ನ ಸ್ವಲ್ಪ ನೀರು ಹಾಕ್ತೀನಿ. ಒಂಚೂರು ಇಡ್ಲಿ ಹಿಟ್ಟದಕ್ಕೆ ಬರೋ ಹಾಗೆ ನಾನು ಇಲ್ಲಿ ನೀರು ಸೇರಿಸ್ಕೊಂಡು ಗಟ್ಟಿ ಅದನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಾಡಿಕೊಂಡು ರೆಡಿ ಮಾಡ್ಕೊಂಡು ನೆಕ್ಸ್ಟು ಈಗ ನಾನು ಎಲ್ಲ ಮಿಶ್ರಣ ಮಾಡ್ಕೊಂಡಿದ್ದೀನಲ್ಲ, ಪಾಲಕ್ ಸೊಪ್ಪು ಎಲ್ಲ, ಒಂಚೂರು ಅಡುಗೆ ಸೋಡಾ ಹಾಕ್ತೀನಿ. ಇವಾಗ ನಾನು ಅಡುಗೆ ಸೋಡಾ ಹಾಕ್ಬಿಟ್ಟು ನಾವು ಈಗ ತಕ್ಷಣ ಇಡ್ಲಿ ಬೇಯಿಸೋದಕ್ಕೆ ರೆಡಿ ಮಾಡ್ಕೋಬೇಕು. ಈಗ ನೋಡಿ, ಇಲ್ಲಿ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಲ್ಲ, ಇದಕ್ಕೆ ಒಂದು ಸ್ವಲ್ಪ ನಾನು ಇಡ್ಲಿ ಮಿಶ್ರಣನ ಸೇರಿಸ್ತಾ ಇದ್ದೀನಿ. ಒಟ್ಟು 3 ಭಾಗಗಳಾಗಿ ಡಿವೈಡ್ ಮಾಡ್ಕೋಬೇಕು. ಈಗ ಕ್ಯಾರೆಟ್ ಮಿಶ್ರಣಕ್ಕೆ ಒಂದು ಇಡ್ಲಿನ ನಾನು ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಇದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಪಾಲಕ್ ಸೊಪ್ಪಿಂದ ಇರುತ್ತಲ್ಲ, ಅದಕ್ಕೂ ಸಹ ಇದೇ ಥರ ಮಿಶ್ರಣ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೂ ಸಹ ಮಿಶ್ರಣ ಮಾಡ್ಕೊತೀನಿ. ಇಡ್ಲಿ ಹಿಟ್ಟನ್ನ ಹಾಕಿ ಮಿಶ್ರಣ ಮಾಡಿಕೊಂಡು ಇದನ್ನು ಸಹ ಬ್ಯಾಟ್ರನ್ನ ರೆಡಿ ಮಾಡ್ಕೊಂಬಿಡೋಣ. ಬ್ಯಾಟ್ರ್ ರೆಡಿ ಮಾಡಿಕೊಂಡು ಇದನ್ನು ಸೈಡ್ಗೆ ಇಟ್ಕೊಂಬಿಡೋಣ. ನೋಡಿ, ಈಗ ಉಳಿದಿದ್ದನ್ನು ಇನ್ನು ನೋಡಿ, ಒಂದು ಕಲರು ಗ್ರೀನ್ ಕಲರ್ ಆಯಿತು, ಕೇಸರಿ ಕಲರ್ ಆಯಿತು. ಈಗ ನೆಕ್ಸ್ಟು ಒಂದು ಮಿಕ್ಕಿದ್ದು ಇದು ಇಡ್ಲಿ ಹಿಟ್ಟು, ಇನ್ನೂ ಸ್ವಲ್ಪ ಇಡ್ಲಿ ಹಿಟ್ಟು. ಒಟ್ಟು 3 ಭಾಗ ಡಿವೈಡ್ ಆಯಿತು. ಈ 3 ಭಾಗ ಡಿವೈಡ್ ಆಗಿದ ತಕ್ಷಣ ನಾನು ಇದನ್ನು ಇಡ್ಲಿ ಪ್ಲೇಟ್ಗೆ ಒಂದು ಎಣ್ಣೆ ಸವರ್ಬಿಟ್ಟು ಇಡ್ಲಿನ ಬೇಯಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆಲ್ಲ ಎಣ್ಣೆ ಸವರ್ಬಿಟ್ಟು
ಇಡ್ಲಿ ಹಿಟ್ಟನ್ನ ಪಾಲಕ್ ಸೊಪ್ಪು ಒಂದೊಂದು ಸ್ಪೂನಷ್ಟೇ ಹಾಕ್ಕೋಬೇಕು, ಎಲ್ಲ ಒಂದೊಂದು ಸ್ಪೂನಷ್ಟೇ ಹಾಕ್ಕೋಬೇಕು. ಪಾಲಕ್ ಸೊಪ್ಪಿನ ಮಿಶ್ರಣ ಇಡ್ಲಿ ಹಿಟ್ಟಿನ ಮಿಶ್ರಣ ಎಲ್ಲದಕ್ಕೂ ಹಾಕಿ ನೆಕ್ಸ್ಟು ಇದಕ್ಕೆ ಇಡ್ಲಿ ಹಿಟ್ಟಿಂದು ವೈಟ್ ಇಡ್ಲಿ ಹಿಟ್ಟಿಂದು ತೊಗೊಳ್ಳೋಣ. ವೈಟ್ ಕಲರು, ಕೆಳಗಡೆ ಗ್ರೀನು, ಮಧ್ಯ ವೈಟು, ಮೇಲೆ ಕೇಸರಿ ಕಲರ್ ಬರೋಂಗೆ ಮಾಡ್ಕೊಳ್ಳೋಣ. ನೋಡಿ ಇದಕ್ಕೂ ಇಡ್ಲಿ ಹಿಟ್ಟು ಹಾಕ್ತಾಯಿದ್ದೀನಿ ವೈಟ್ ಕಲರು. ನೆಕ್ಸ್ಟ್ ನಾನು ಇದಕ್ಕೆ ಕ್ಯಾರೆಟ್ ಮಿಶ್ರಣ ಇರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಲಾಸ್ಟಿಗೆ. ಕ್ಯಾರೆಟ್ ಮಿಶ್ರಣ ಹಾಕಿ ಇದನ್ನು ಸಹ ಇದು ಮಾಡ್ಕೊಳ್ಳೋಣ ಚೆನ್ನಾಗಿ ಮಾಡಿಕೊಂಡು. ಈಗ ನೆಕ್ಸ್ಟು ಸ್ವಲ್ಪ ಟ್ಯಾಪ್ ಮಾಡಿಕೊಂಡು ಇದು ಸೈಡ್ಗೆ ಇಟ್ಕೊಂಡು ನೆಕ್ಸ್ಟ್ ಅದೇ ಥರ ಇನ್ನೊಂದು ಇಡ್ಲಿ ಪ್ಲೇಟ್ಗೂ ಸಹ ಎಣ್ಣೆ ಸವರ್ಬಿಟ್ಟು ನಾನು ಇದಕ್ಕೆಲ್ಲ ಮಿಶ್ರಣನ ಹಾಕ್ಕೊಳ್ಳೋಣ. ಮತ್ತು ಅದೇ ಥರ ಸೇಮು ಒಂದೊಂದು ಸ್ಪೂನಷ್ಟು ಪಾಲಕ್ ಸೊಪ್ಪು ಮಿಶ್ರಣ, ನೆಕ್ಸ್ಟು ವೈಟ್ ಇಡ್ಲಿ ಇರುತ್ತಲ್ಲ ವೈಟ್ ಇಡ್ಲಿ ಕಲರ್ ಮಿಶ್ರಣ ಅದು ಮೇಲೆ ಹಾಕ್ತಾಯಿದ್ದೀನಿ. ನೋಡಿ ಹಿಂಗೆ ಆದಷ್ಟು ಅರ್ಧ ಭಾಗ ಬರೋಷ್ಟು ಮಾಡಿ ಹಾಕ್ಕೋಬೇಕು. ಈಗ ನೆಕ್ಸ್ಟು ಕ್ಯಾರೆಟ್ ಮಿಶ್ರಣನ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಮಿಶ್ರಣ ಹಾಕಿ ಇದನ್ನು ಸಹ ಟ್ಯಾಪ್ ಮಾಡ್ಕೊಳ್ಳೋಣ. ಟ್ಯಾಪ್ ಮಾಡಿಕೊಂಡು ನೆಕ್ಸ್ಟು ಇಡ್ಲಿ ಸ್ಟ್ಯಾಂಡ್ಗೆ ಹಾಕ್ಕೊಳ್ಳೋಣ. ಈಗ ನೋಡಿ ಈ ಥರ ಎಲ್ಲ ಕರೆಕ್ಟಾಗಿ ಕಲರ್ಫುಲ್ಲಾಗಿ ಹಾಕ್ಕೋಬೇಕು ತಟ್ಟೆಗೆ, ಇಡ್ಲಿ ಸ್ಟ್ಯಾಂಡ್ಗೆ. ಈಗ ಹಾಕ್ಕೊಂಡು ಇದನ್ನು ಸೇರಿಸ್ತೀನಿ. ಈಗ ನಾನಿಲ್ಲಿ ಇಡ್ಲಿ ಕುಕ್ಕರ್ನಲ್ಲಿ ಒಂದು ಸ್ವಲ್ಪ ನೀರು ಬಿಸಿಗೆ ಇಟ್ಟಿದ್ದೀನಿ. ಈಗ ಅದರೊಳಗೆ ಬೇಯೋಕ್ಕೆ ಇಡ್ತಿದ್ದೀನಿ. ಒಂದು 10 ನಿಮಿಷ ಇಡ್ಲಿನ ಬೇಯಿಸ್ಕೋಬೇಕಾಗತ್ತೆ ನಾವು. ಮಾಮೂಲಿ ಇಡ್ಲಿ ಮಾಡ್ತೀವಲ್ಲ ಅದೇ ಥರ 10 ನಿಮಿಷ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ನೋಡಿ ತೆಗಿತೀನಿ. 10 ನಿಮಿಷ ಆಗಿದೆ. ಈಗ 10 ನಿಮಿಷ ಆಗಿದ ತಕ್ಷಣ ಇಡ್ಲಿ ತೆಗಿತೀನಿ. ನೋಡಿ ಸೂಪರಾಗಿ ಬಂದಿದೆ. ಇವಾಗ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇಡ್ಲಿ, ತುಂಬ ಸಾಫ್ಟಾಗಿ ದಪ್ಪಗೆ ಬಂದಿದೆ. ಈಗ ನಾನು ಇಲ್ಲಿ ಮೇಲೆ ಕ್ಯಾರೆಟ್ ಮಿಶ್ರಣ ಮೇಲ್ಗಡೆ ಬಂದಿದೆ, ಕೆಳಗಡೆ ಮಧ್ಯ ವೈಟು, ಕೆಳಗಡೆ ಪಾಲಕ್ ಸೊಪ್ಪಿನ ಬಂದಿದೆ. ಈಗ ಇಡ್ಲಿದು ಪ್ಲೇಟ್ ತೆಗಿತೀನಿ. ಸ್ವಲ್ಪ ತಣ್ಣಗಾದ ನಂತರ ಈಗ ಇಡ್ಲಿ ಪ್ಲೇಟ್ಗೆ ತೆಗೆದು ಹಾಕ್ಕೊಳ್ಳೋಣ. ಇಡ್ಲಿ ಪ್ಲೇಟಿಂದ ಇಡ್ಲಿನ ನೋಡಿ ಮೇಲ್ಗಡೆ ನೋಡಿ ಕೆಳಗಡೆ ಕ್ಯಾರೆಟು, ಮಧ್ಯ ವೈಟು, ಮೇಲ್ಗಡೆ ಪಾಲಕ್, ಈ ಥರ ಒಳ್ಳೆ ಕಲರ್ಫುಲ್ಲಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಸಾಫ್ಟಾಗಿ ತುಂಬ ದಪ್ಪಾಗಿ ಬಂದಿದೆ ಇಡ್ಲಿ. ಎಂಥ ಹೋಟ್ಲಲ್ಲೂ ಸಹ ಈ ಥರ ಸಿಗೋದಿಲ್ಲ. ಆ ಥರ ತುಂಬ ಟೇಸ್ಟಾಗಿ ಬರುತ್ತೆ. ಮಾತ್ರ ಎಂಥವ್ರಿಗೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ. ನೋಡಿ ಎಷ್ಟು ಚೆನ್ನಾಗಿದೆ ಇಡ್ಲಿ, ಸಾಫ್ಟಾಗಿ ಬಂದಿದೆ. ಖಂಡಿತ ಇದು ವಿಡಿಯೋ ನೋಡ್ತಾ ಇದ್ದರೆ ಖಂಡಿತ ಟ್ರೈ ಮಾಡಿ ನೋಡಿ. ಇಲ್ಲಿ ಸರ್ವಿಂಗ್ ಮಾಡ್ತಾಯಿದ್ದೀನಿ. ಚಟ್ನಿ ಮತ್ತು ಮಾಮೂಲಿ ಕೆಂಪು ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ಮಾಡಿ ಮಾಡ್ತಾಯಿದ್ದೀನಿ. ಈಗ ನಾನು ಅದೇ ಥರ ಈಗ ಈ 2 ಲೋಟದಲ್ಲಿ ಎಷ್ಟು ಸಿಲಿಂಡ್ರ್ ಥರ ಬರೋಂಗೆ ಇಡ್ಲಿನ ಒಂದು 2 ಲೋಟದಲ್ಲಿ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಅದೇ 2 ಲೋಟ ಇಟ್ಟು ಮಾಡ್ತಿದ್ದೀನಿ. ಸೇಮ್ ಇದೇ ಥರ ಮಾಡಿ ಬೇಯಿಸ್ಕೋಬೇಕು. ನೋಡಿರಿ ಉದ್ದಕ್ಕೆ ಸಿಲಿಂಡ್ರ್ ಆಕಾರದಲ್ಲಿ ಬಂದಿರೋದು. ಲೋಟದಲ್ಲೂ ನಾವು ಬೇಯಿಸ್ಕೋಬೋದು, ಇಡ್ಲಿ ಸ್ಟ್ಯಾಂಡ್ ಇಲ್ಲ ಅಂದ್ರೂ. ನೋಡಿ ಈ ಥರ ಸೂಪರಾಗಿ ಬಂದಿದೆ. 2 ಥರನೂ ಮಾಡ್ಕೋಬೋದು ನಾವು. ಯಾವ ಥರ ಆಕಾರಕ್ಕೆ ಬೇಕಾದ್ರೂ ನಾವು ತೊಗೋಬೋದು. ಚಟ್ನಿಲಿ ಸರ್ವ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.